आदाब हुजूर, आदाब। मंत्री बताओ हमारा दरबार कैसा चल रहा है? अच्छा चल रहा है हुजूर। हमारे इलाके के लोग सलामत है ना? सलामत है हुजूर। लेन देन कैसा चल रहा है? अच्छा चल रहा है हुजूर। ಬರಬೇಕು ಎಲ್ಲ ದೇಶಮುಖರು ಬರಬೇಕು ಸ್ವಾಗತ ದೇಶಮುಖರೇ, ಇಂದು ಏಕ ನಿಮ್ಮ ಮುಖದ ಮೇಲಿನ ಹಾವಭಾವಗಳೇ ಬದಲಾಗಿವೆಯಲ್ಲ. ಇಂದು ನಿಮ್ಮ ಮುಖದ ಚೇಹರೆ ಬೇರೆಯಾಗಿ ಕಾಣುತ್ತಿದೆ ನನಗೆ. ತಾವು ಹೇಳುವುದು ಸರಿ. ನಾನು ಆ ಪವಾಡ ಪುರುಷ ಸಪ್ಪಣ್ಣಪ್ಪ ಮುತ್ಯನ ಪವಾಡವನ್ನು ಕಂಡ ಮೇಲೆ ಸಂಪೂರ್ಣ ಬದಲಾಗಿದ್ದೇನೆ. ಹೌದು, ನಾ ಇದು ಮೊದಲು ಕೇಳ್ತಾ ಇದ್ದೆ. ನಿಮ್ಮ ಬಾಯಿಲಿಂದ ಕೇಳಿದ ಮೇಲೆ ಭಾಳ ಸಂತೋಷವಾಯಿತು. ಹೌದು, ಇದು ಸಂತೋಷದ ವಿಚಾರ. ನಮ್ಮೆಲ್ಲರ ಕನಸು ಈಡೇರುವ ಕಾಲ ಬಂದಿದೆ. ಆ ಅಲ್ಲಾವಲಿ ಸಪ್ಪಣ್ಣಪ್ಪ ಮುತ್ಯ ಹೇಳಿದ ಹಾಗೆ ನಮ್ಮೂರಿಗೆ ಉಗಿ ಬಂಡಿ ಬರ್ತಾ ಇದೆ. ನಿಜಾಂ ಶಾಹಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮಗೂ ಭಾಳ ಖುಷಿ ಅವನು ಖುಷಿ ಆಯಿತು. ಭಾಳ ಸಂತೋಷವಾಯಿತು. ಎಲ್ಲರಿಗಾಗಿ ಸಿಹಿ ತನ್ನಿ. ನಾ ಏನು ಮಾಡಲಿ ಒಂದು ತಿಳಿಯವಲ್ದು. ಹೈದ್ರಾಬಾದ್ನಿಂದ ರೈಲ್ವೆ ಫೂಲು ಕಟ್ಕೋತ ಬಂದರೂ ಏನೂ ಆಗವಲ್ದು. ಆದ್ರೆ ಈ ಊರಿಗೆ ಬಂದಾಗಿನಿಂದ ಯಾವ ಕೆಲಸನೂ ಸಾಗವಲ್ದು. ಬ್ರಿಡ್ಜ್ ಕಟ್ಟಿದೆ ತಡ ಉಳ್ಕೊಂಡು ಬೀಳ್ತದೆ. ಯಾವ ದೇವ್ರ ಶಕ್ತಿ ಕಾಡ್ಲಿಕ್ಕತ್ತದ ಒಂದು ಗೊತ್ತಾಗ್ತಾ ಇಲ್ಲ. ನಾ ಏನು ಮಾಡಲಿ? ಯಾಕೆ ಬಂದ್ರಪ್ಪ? ಎಲ್ಲಿಗೆ ಹೋಗ್ತೀರಿ ಗುತ್ತೇದಾರ್ ಸಾಹೇಬ್ರ? ಅಲ್ಲಿ ಇಲ್ಲಿ ಹೋಗಿ ಯಾಕೆ ಹಣಿ ಬಡಿತೀರಿ? ಇಲ್ಲಿ ಬರ್ರಿ, ನಾ ಹೇಳ್ದಂಗೆ ಕೇಳ್ರಿ. ನಮ್ಮ ಗಾಳಿ ಮರಿಗಮ್ಮಗ ಒಂದು ಕೋಣದ ಬಲಿ ಕೊಡ್ರಿ. ಅವಾಗ ನಿಮ್ಮ ಫೂಲು ತಾನೇ ನಿಂದಿರ್ತದ. ಅರೆ ಕುರಿ ಕ್ವಾಣ ಕೋಳಿ ಎಲ್ಲ ಬಲಿ ಕೊಟ್ಟದಾಗ್ಯದ್ರಿ ಕಾಳಭೈರವ. ಮತ್ತು ಹೊಸದು ಏನಾರ ಇದ್ರೆ ಹೇಳಿ. ಮೊದಲೇ ನನ್ನ ತಲೆ ಕೆಟ್ಟು ಕೆರ ಹಿಡ್ದದ. ಹಂಗಾದ್ರೆ ನಾ ಹೇಳ್ದಂಗೆ ಒಂದು ಪೂಜೆ ಮಾಡಿರಿ. ನಮ್ಮ ಗಾಳಿ ಮರಿಗಮ್ಮನ ಹೆಸ್ರ ಮೇಲೆ ಒಂದು ಪೂಜೆ ಮಾಡಿರಿ. ಅವಾಗ ನೋಡ್ರಿ ನಿಮ್ಮ ಫೂಲು ಬರೋಬ್ಬರಿ ನಿಲ್ಲತ್ತದ. ಅರೇ ಹೋಗಪ್ಪ ಹೋಗು ಮಾರಾಯ, ಮಾಡಿ ಮಾಡಿ ಸಾಕಾಗ್ಯದ. ಆದ್ರೂ ಈ ಊರಿಗೆ ಯಾರೋ ಸ್ಯಾಣರು ಬಂದಾರಂತಲ್ಲ, ಭಾಳ ಪವಾಡ ಪುರುಷರು ಆದಂತ. ಆದ್ರೆ ಖಾದಾರ ನಿಜಾಮ್ ದೇಶಮುಖರು ನನಗೆ ಹೇಳಿ ಕಳಿಸ್ಯಾರ ಆ ಶರಣರಿಗೆ ಭೇಟಿ ಆಗು ಅಂತ. ನಾ ಇನ್ನು ಬರ್ತೀನಿ. ಹೋಗ್ರಿ ಎಲ್ಲಾರ ಹಾಳಾಗಿ ಹೋಗ್ರಿ. ಅಲ್ಲ, ಈ ಗಾಳಿ ಮರಿಗಮ್ಮನ ಗುಡಿ ಪೂಜಾರಿಗೆ ಈ ಮಾತಿ ಕಿಮ್ಮತ್ತೇ ಇಲ್ದಂಗೆ ಆಗ್ಯದಲ್ಲ. ಯಾಕೋ ಭೈರವ, ಹೆಂಗೆ ನಡ್ದೈತಿ ನಿನ್ನ ಕಾಯಕ? ನಮ್ದು ಏನು ನಡೀತದೆ ರೀ ಬಾಳಿ ಬಸಲಿಂಗಪ್ಪ? ಸೇಡಂಕ ಹುಚ್ಚು ಸಾಧು ಬಂದಾಗಿನಿಂದ ನಮ್ಮ ಪುಂಗಿನೇ ಬಂದಾಗ್ಯದ ನೋಡ್ರಿ. ಹಂಗ ಶಾಂತಿ ಇಲ್ಲದ ಜೀವನ ವ್ಯರ್ಥ ಅಂತ ಶರಣರು ಹೇಳಿದ್ ಕೇಳಿದಿಲ್ಲ? ಹಿಂಗ ಮಂದಿ ಮನಿ ಹಾಳು ಮಾಡೋದು ಬಿಟ್ಟು ಮನಿ ದಾರಿ ಇಡಿ. ಹಿಂಗೆ ಯಂತ್ರ ತಂತ್ರ ಮಂತ್ರ ಅನ್ಕೋತ ಕೂತ್ಯಪ್ಪ ಅಂತಂದ್ರೆ ನಾಳೆ ಜನ ಒಳಗೆ ಬಂದಿಖಾನೆಗೆ ಹಾಕ್ತಾರ ನೋಡು. ಹುಷಾರ್. ಎಲ್ಲ ಇವನವನ ಈ ಗಾಳಿ ಮರ್ಗಮೈ ಗುಡಿ ಪೂಜಾರಿಗೆ ಧಮಕಿ ಹಾಕಿ ಹೋಗ್ತಾನಲ್ಲ ಇವ. ನಿಲ್ಲು ನಾಗಿಣಿ. ಇದೇನು ನಾಗಿಣಿ? ನಾನು ಏನು ಹೇಳಿನಿ, ನೀನೇನು ಮಾಡಿದಿ? ಆ ಹುಚ್ಚು ಸಾಧುನ ನಿನ್ನ ಮಾಯಾಜಾಲದೊಳಗೆ ಹಾಕ್ಕೊಂಡು ಹಾಳು ಮಾಡು ಅಂದ್ರೆ ನೀನೇ ಶರಣಮ್ಮಾಗಿ ಬಂದಿದ್ದೀಯಲ್ಲ. ಏನಿದು ನಿನ್ನ ಬದಲಾವಣೆ? ಇದೆಲ್ಲದಕ್ಕೂ ನಿಂದ ಪುಣ್ಯ. ನೀ ಇವತ್ತು ಸಪ್ಪಣ್ಣ ಮುತ್ಯನ ಹಂತಕ್ಕೆ ನನಗೆ ಕಳಿಸ್ತಾ ಹೋಗಿದ್ರೆ ನಾ ಹಾಳಾಗಿ ಹೋಗಿದ್ದೆ. ಆ ಶರಣರ ಸೇವೆ ಮಾಡುವಂಥ ಭಾಗ್ಯ ನನಗೆಲ್ಲಿ ಸಿಕ್ತಿತ್ತು?
ಏನಾಗಿನಿ ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರ ಈ ಊರಾಗ ನೀ ನಡೆಯೋದು ಕಷ್ಟ ಐತಿ. ನೀನೀಗ ಶರಣಮ್ಮ ಆಗಿ ಬಂದಿದ್ದೀಯ ಅಂದ್ರೆ ಜನ ನಿನ್ನ ನೋಡಿ ನಂಬುತ್ತಾರಂತ ತಿಳ್ಕೊಂಡು ಏನ? ನಿನ್ನ ನೋಡಿ ನಗತಾರ, ನಿತ್ಯ ಮುತ್ತೈದಿ ಅಂತ ನಗತಾರ. ಕೂಪ ಮಂಡುಕದಂಗ ಕೊಳಚಿ ಗುಂಡಾಗಿ ಬಿದ್ದು ಯಾಕೆ ಸಾಯ್ತಿ? ಹೊರಗೆ ಬಾ. ಹಂಸ ಪಕ್ಷಿಯಾಗಿ ಹಾಲಿನ ಸಾಗರದೊಳಗೆ ಈಜು. ಶರಣರ ಸೇವಾ ಮಾಡಿ ಮಿಂದು ಮಡಿಯಾಗು. ನಿನ್ ಜೊತೆ ನಂದೇನ್ ಮಾತು? ಅಪ್ಪ ಸಪ್ಪಣ್ಣ ಶಿವಯೋಗಿ ಕಾಪಾಡಪ್ಪ. ಸಪ್ಪಣ್ಣ ಮುತ್ಯ ಅಬ್ಬಾ. ಸಪ್ಪಣ್ಣ ಸಪ್ಪಣ್ಣಪ್ಪ ಕಾಪಾಡಪ್ಪ. ನೋಡಿದ್ಯಾ ಆ ನಮ್ಮಪ್ಪನ ಪವಾಡ ಎಂಥದ್ದು ಅಂತ? ಈಗ ಏನಾಯ್ತು? ತಪ್ಪಾಯ್ತು ಅಂತ ಅವ್ರ ಪಾದಕ್ಕೆ ಬಿದ್ದು ಬಿಡ್ಕೊ, ಅವರ ನಿನ್ನ ಕಾಪಾಡ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಪ್ಪಣ ಮುತ್ಯ, ಸಪ್ಪಣ ಶಿವಯೋಗಿ. ತಂದೆ, ನನ್ನಿಂದ ತಪ್ಪಾಯ್ತು ತಂದೆ, ನನ್ನಿಂದ ತಪ್ಪಾಯ್ತು. ಅಪ್ಪ, ನಾನು ಜೀವ ಇರುವ ಸದಾ ನಿನ್ನ ಸೇವೆ ಮಾಡುತ್ತೇನೆ ತಂದೆ. ತಂದೆ ಯಪ್ಪ ಸಪ್ಪಣ್ಣ, ಎಲ್ಲ ನಿನಗಾಗಿ ಅನ್ನ ಪಲ್ಯ ಸಜ್ಜುಕ ಎಲ್ಲ ನೈವೇದ್ಯ ತಯಾರು ಮಾಡೀನಪ್ಪ. ಯಾವಾಗ ಬರ್ತಿ ತಂದೆ? ಯಾವಾಗ ಸ್ವೀಕಾರ ಮಾಡ್ತಪ್ಪ? ದಿನ ಮಾಡೋದಾಯ್ತು ಅನ್ನ ನೈವೇದ್ಯ, ನಾನೇ ಮಾಡೋದು ನಾನೇ ತಿನ್ನೋದಾಯ್ತಪ್ಪ. ಬಾರಪ್ಪ ತಂದೆ, ಇವತ್ತ ನೈವೇದ್ಯ ಸ್ವೀಕಾರ ಮಾಡಪ್ಪ. ಸಪ್ಪಣ್ಣ ಶಿವಯೋಗಿ ತಂದೆ, ಮಾಡಪ್ಪ, ಸ್ವೀಕಾರ ಮಾಡು. ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಸ್ಕಾರ ಬಾಬಾ. ಹಾಂ ಬರ್ರಿ ಖಾದರ್ ಹುಸೇನ್ರೆ, ಏನು ವಿಷಯ? ಬಾಬಾ, ತಾವು ಹೇಳ್ದಂಗ ಹೈದರಾಬಾದ್ನಿಂದ ಕಲಬುರಗಿಗೆ ಹೋಗೋ ರೈಲು ಮಾರ್ಗ ನಿಜಾಂ ಸರ್ಕಾರದಿಂದ ಮಂಜೂರಾಗಿ ಬಂದೈತಿ ಬಾಬಾ, ಮಂಜೂರಾಗಿ ಹೋಗೈತಿ. ಭಾಳ ಸಂತೋಷ ಆಯ್ತು ನೋಡಪ್ಪ, ಭಾಳ ಸಂತೋಷ ಆಯ್ತು. ನಮ್ಮಪ್ಪ ಕೊತ್ತಲ ಬಸವೇಶ್ವರ ಆಶೀರ್ವಾದ ಪೂರಾ ಅದ ನಿನ್ನ ಮ್ಯಾಲೆ. ನಿನ್ನ ಅಧಿಕಾರದಾಗ ಇಂಥವೆಲ್ಲ ಕೆಲಸ ನಡೆದವ ನೋಡು, ಭಾಳ ಸಂತೋಷ. ಮತ್ತು ಅವ್ರು ಯಾರು? ಸಲಾಂ ಬಾಬಾ, ಸಲಾಂ. ಬಾಬಾ, ಇವರು ಪ್ರಸಿದ್ಧ ಗುತ್ತೇದಾರ್ ಫಕ್ರುದ್ದೀನ್ ಅಂತ. ಹೈದರಾಬಾದ್ನಿಂದ ಕಲಬುರಗಿಗೆ ಹೋಗೋ ಉಗಿ ಬಂಡಿ ಮಾರ್ಗ ಇವರೇ ಮಾಡಾಕತ್ತಾರ ಬಾಬಾ. ಆದ್ರೆ ತಾಂಡೂರು ಆದ್ಮೇಲೆ ಯಾವುದು ಫುಲ್ಲು ನಿಲ್ಲಕತ್ತಿಲ್ಲ ಬಾಬಾ. ಎಷ್ಟು ಪ್ರಯತ್ನ ಪಟ್ಟರು ನಿಲ್ಲಕತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದೀನಿ. ಮತ್ತೀಗ ಏನು ಮಾಡಿದೆಪ್ಪ ನೀನು? ಯಪ್ಪ, ಮಂತ್ರವಾದಿಗಳಿಗೂ ಕರೆಸಿದಾಯ್ತು, ಪೂಜೆನೂ ಮಾಡಿಸಿದಾಯ್ತು, ಕೋಳಿ ಕುರಿ ಕೋಣ ಬಲಿ ಕೊಟ್ಟಿದ್ದೂ ಆಯಿತು. ಅದು ಫುಲ್ ನೈರುತ್ಯ ಬಾಬಾ. ನಡೆಯಲೇ, ಏನು ಚಂದ ಹೇಳಾಕತ್ತಿದ್ದವ ನೀನು. ಪ್ರಾಣಿ ಬಲಿ ಕೊಟ್ಟಿನಿಯಪ್ಪ, ಪ್ರಾಣಿ ಬಲಿ ಕೊಟ್ಟಿನಿ ಅಂತ. ಪ್ರಾಣಿ ಬಲಿ ಕೊಡೋದಕ್ಕಿಂತ ನಿನ್ನ ಮಗನಿಗೆ ಕೊಡ್ಬೇಕಾಗಿತ್ತು ಬಲಿ, ಗೊತ್ತಾಗ್ತಿತ್ತು ನಿನಗೆ. ನೋಡೋ, ಪ್ರಾಣಿ ಬಲಿ ಕೊಟ್ಟರೆ ಆಗೋದಿಲ್ಲ. ಒಳಗಿರುವ ಗರ್ವ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಬೇಕು. ಅವಾಗ ತನ್ನಾಗ ತಾನಿರ್ತದೆ ಫೂಲು. ಹಾಂ, ಒಂದು ಕೆಲಸ ಮಾಡು. ನಮ್ಮ ಗುಡಿ ಪಕ್ಕದಾಗ
ಒಂದು ಗವಿ ಕಟ್ಟು, ಗವಿ ಕಟ್ಟಿ ಗವಿ ಒಳಗಿಂದ ಹಾದಿ ಮಾಡಿಕೊಡು. ಆವಾಗ ನೋಡು, ಇದು ಸರ್ಕಾರದ ಅನುಮತಿ ತಗೋಬೇಕು. ಅಂದಾಗ ಮಾತ್ರ ಪೂರ ತನ್ನಾಗಿ ತಾನು ನಿಂದಿರ್ತಾವ, ಎಲ್ಲಿ ಅಡೆತಡೆ ಆಗಲ್ಲ. ಹೋಗು ನೀನು. ಜೋ ಬಾಬಾ ಜೋ, ಈಗಲೇ ಗವಿ ಕೆಲಸ ಪ್ರಾರಂಭ ಮಾಡಿಸ್ತೇನೆ. ಭಗವಂತನ ಕೆಲಸ ಅದು, ಮಾಡಿ ಹೋಗು. ಖಾದರ್ ಹುಸೇನ್ ರೇ ಬರಿಲೆ. ಸರ್ಕಾರದ ಅನುಮತಿ ಪಡೆದುಕೊಂಡು ಒಂದು ಕಬ್ಬಿಣದ ತೇರು ಮಾಡಿಸ್ಬೇಕು ಜಾತ್ರೆಗೆ. ಅಂದ್ರೆ ಭಾವೈಕ್ಯತೆ ಮೂಡ್ತದ. ಇಲ್ಲಿ ಹಿಂದೂ ಮುಸ್ಲಿಮ ಅವರು ಇವರೊಂದು ಭೇದ ಭಾವ ತೋರಿಸಲಾರ್ದಂಗೆ ಆಗ್ತದೆ. ಅಷ್ಟು ಕೆಲಸ ಸರ್ಕಾರದ ಅನುಮತಿ ಪಡ್ಕೊಂಡು ಅದೊಂದು ಕೆಲಸ ಮಾಡಿ, ಒಳ್ಳೆಯ ಕೆಲಸ. ಆವಾಗ ಜಾತ್ರೆ ಮಾಡೋಣ. ಆಯಿತು ಬಾಬಾ. ಎಲ್ಲಿ ಹೋದ್ರಿ ಬಡ್ಡಿ ಮಕ್ಕಳು? ಲೇ, ಎಲ್ಲಿ ಹೋದ್ರು? ಮಕ್ಕಳ ಇಲ್ಲೇ ಇದ್ದೀವಿ ಅಂತೀರಿ, ಊರಾಗ ತಿರ್ಕೋತ್ ಹೋಗ್ತೀರಿ. ಹೋಗಿ ನಮ್ಮ ಅಪ್ಪ ಗಾಂಜಾ ಸೇರ್ತಾನ, ನಮ್ಮಪ್ಪ ಗಾಂಜಾ ಸೇರ್ತಾನ ಅಂತ ಹೇಳ್ಕೊತ ತಿರುಗಾಡ್ತಾರೆ. ನೋಡ್ರು, ಗಾಂಜಾ ಸೇದಿದ್ರ ಒಳಗಿನ ಗುಂಜು ಹೊರಗೆ ಬರ್ಬೇಕು. ಗಾಂಜಾದ ಜುರುಕಿ ಹೊಡೆದ್ರೆ ಓಂ ನಮಃ ಶಿವಾಯ್ ಶಬ್ದ ತನ್ನಾಗಿ ತಾನು ಬರಬೇಕು. ಅದು ಗಾಂಜಾ ಸೇದದಂತಾರ. ನಾನು ಗಾಂಜಾ ಸೇತೀನಂತ ಮಕ್ಕಳ ಯಾರಾದರೂ ಸೇದಿದ್ರೆ ಸರ್ವನಾಶ ಆಗಿ ಹೋಗ್ತಿರೋ, ಸರ್ವನಾಶ ಆಗಿ ಹೋಗ್ತೀರಿ. ಗೊತ್ತಾ? ಹಾಂ, ಹೊತ್ತು ಮುಳುಗೋದ್ರೊಳಗ, ಹೊತ್ತು ಹೊರಡುವ ಮುನ್ನ ಬದುಕಿಗೆ ದಾರಿ ಕೊಡು ತೋರಿಸುವವನೇ ಗುರು ಆಗ್ತಾ. ಅಂಗಕ್ಕೆ ಆಚಾರ, ಮನಕ್ಕೆ ವಿಚಾರ, ಆತ್ಮಕ್ಕೆ ಅರಿವು ನೀಡುವವನೇ ನಿಜವಾದ ಗುರು ಆಗ್ತಾನ್ರೋ, ನಿಜವಾದ ಗುರು ಆಗ್ತಾನ. ಮತ್ತೆ ನನಗೂ ನಿಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ರಲ್ಲಪ್ಪ. ಹಾಂ, ಏನು ಹೇಳಕತ್ತಿದ ರಸೂಲ? ಎಂಥ ಮಾತು ಹೇಳಕತ್ತಿದಲ್ಲೋ? ನನಗೂ ಶಿಷ್ಯ ಮಾಡ್ಕೊಂತಿ ನೀನು ಅಂತಿ, ನೀನು ಆಗ್ತಿ. ನೋಡು, ನಾನು ಹೇಳೋದೆಲ್ಲ ಸರಳ, ಮಂತ್ರ ತಂತ್ರ ಹೇಳಲ್ಲ. ಆದ್ರೆ ಸರಳ ಮಾರ್ಗ ಇದೆ. ಹೇಳಿದೊಟ್ಟು ಸರಳ, ನಡೆಯೋದು ಮಾತ್ರ ಬಹಳ ಕಠಿಣ. ಒಪ್ತೆ ತಾನೆ? ನೋಡು, ಪ್ರಾಣಿ ಹಿಂಸೆ ಮಾಡಬಾರ್ದು, ಸತ್ಯ ಶುದ್ಧ ಕಾಯಕ ಮಾಡಬೇಕು, ನೀತಿಯಿಂದ ನಡಿಬೇಕು. ತಂದೆ ತಾಯಿಯನ್ನ ದೇವರಂತೆ ಕಾಣಬೇಕು. ಬಂಧು ಬಳಗರ ಎಲ್ಲವರನ್ನ ಪ್ರೀತಿಯಿಂದ ಕಾಣಬೇಕು. ಜಾತಿ ಭೇದ ಮಾಡದೆ, ಯಾರನ್ನು ಭೇದ ಭಾವ ಮಾಡದೆ ಸರ್ವರನ್ನು ಒಂದಾಗಿ ಕಾಣಬೇಕು. ಸಕಲ ಜೀವರಾಶಿಯಲ್ಲಿ ಒಂದಾಗಿ ಕಾಣಬೇಕು. ಅಂದಾಗ ಮಾತ್ರ ನನ್ನ ಶಿಷ್ಯ ಆಗಲಿಕ್ಕೆ ಸಾಧ್ಯ ಅದ. ಒಂದು ವೇಳೆ ನೀನಾಗಲಿ ನಿನ್ನ ಮಕ್ಕಳಾರು ಯಾರಾದ್ರೂ ಇದ್ರಲ್ಲಿ ತಪ್ಪು ನಡೆದ್ರೆ ನಿನ್ನ ಮನೆತನ ಸರ್ವನಾಶ. ಏನಂತಿ? ಬರ್ರಿ ಇರಂತಪ್ಪರೇ, ಬರ್ರಿ, ನೀವು ಬರ್ರಿ. ನಮಗೂ ನಿಮ್ಮ ಶಿಷ್ಯರು ಮಾಡ್ಕೊರಿ. ನೀನು ಶಿಷ್ಯನಾತೆ. ಈಗ ಆತ ಹೇಳಿದ್ದೆಲ್ಲ ಕೇಳಿದಿಲ್ಲ, ಅದನ್ನು ಪರಿಪಾಲನೆ ಮಾಡಬೇಕು. ಒಂದು ವೇಳೆ ನೀವು ಯಾರಾದ್ರೂ ಮಾಡಲಿಲ್ಲ ಅಂದ್ರೆ ಸರ್ವನಾಶ ಹೋಗ್ತದೆ ನಿಮ್ಮ ಮನಿತಾನ. ಒಪ್ಪಿಗೆನೆ? ಬಹಳ ಸಂತೋಷ, ಬಹಳ ಸಂತೋಷ. ಯಪ್ಪ, ಇನ್ನೊಂದು ಮಾತೈತ್ರಿ. ಏನದು? ಯಪ್ಪ, ಆ ಸಾಧು ಗಾಂಜಾ ಸೇತನ್ ಚಿಲಿಮಿ ಒಳಗೆ ತಂಬಾಕು ತುಂಬಿ ಮತ್ತು ಬಂಗಾರ ಮಾಡ್ತಾರಂತ ಮಂದಿಗೆಲ್ಲ ಮಳ್ಳು ಮಾಡಿ ಮಾಡ್ಲಕತ್ತಾರಂತ ನಾ ಹೇಳತ್ತಿಲ್ರಪ್ಪ, ಜನ ಹೇಳಕತ್ತಾರಪ್ಪ. ಅದು ಏನು ಹೇಳಕತ್ತಿದೋ ನೀನು? ಅದು ನಾನು ಹೇಳಕತ್ತಿಲ್ಲಪ್ಪ, ಜನ ಹೇಳಕತ್ತ. ಏನು ಹೇಳಕತ್ತಿದೆ ನೀನು? ಹೇಳು, ಇನ್ನೊಂದ್ಸಲ ಹೇಳು. ಯಪ್ಪ, ಆ ಸಾಧು ಚಿಲಿಮಿ ಒಳಗೆ ಗಾಂಜಾ ತುಂಬಿ ಗಾಂಜಾ ಸೇದ್ ಬಂಗಾರ ತೆಗಿತೇನಂತ ಜನ ಹೇಳಕತ್ತಾರಪ್ಪ. ಅದು ನಾನು ಹೇಳಕತ್ತಿಲ್ಲಪ್ಪ, ಜನ ಹೇಳಕತ್ತಾರ. ಹ್ಞೂನ್ರಪ್ಪ, ಜನ ಹಂಗೆ ಹೇಳಕತ್ತಾರ. ಹ್ಞೂನ್ರಪ್ಪ. ಏನು ಇರಂತಪ್ಪ, ಏನು ಹೇಳಕತ್ತ ನೀವು? ಹಾ, ಜನ ಸಾಧು ಗಾಂಜಾ ಸೇರ್ತಾನ, ಸುಳ್ಳು ಹೇಳಕತ್ಯಾನ, ಬಂಗಾರ ಮಾಡಲ್ಲ. ಢೋಂಗಿ ಸಾಧು ಅದನ್ನಂತ ಅಂತಾರ.
ಹಂಗ ಅನಾಕ್ ಹಚ್ಚಾನೋ ನಮ್ಮಪ್ಪ ಅನಾಕ್ ನನ್ನ ಅಂತರಂಗದಲ್ಲಿ ಎಲ್ಲೋ ನಾನೆಂಬುದು ಅಡಿಗೆ ರಂಗ ಕಾಣಕ್ ಹತ್ಯದ. ಸಪ್ಪಣ್ಣ ತೆಗೆದು ಹಾಕಲೇ, ಅದು ತೆಗೆದು ಹಾಕುವ ನಕ್ಕೋಸ್ಕರವಾಗಿದೆ ಜನರ ಬಾಯಿಂದ ನನಗ ಆಡಕ್ ಹಚ್ಚಾನ್ರು ನಮ್ಮಪ್ಪ, ನನಗ ಆಡಕ್ ಹಚ್ಚಾನ. ಅಪ್ಪ, ನನ್ನಲ್ಲಿರುವ ನಾನೆಂಬ ಅಹಂಕಾರ ಸುಟ್ಟು ಹೋಗಲೇಬೇಕು, ದೂರ ಆಗಲೇಬೇಕು. ನಾನೆಂಬುದು ಹೋಗಿ ಬಂಗಾರ ಆಗಬೇಕು. ಬಂಗಾರ ಆದಾಗಲೇ ಮಾತ್ರ ಮನಸ್ಸಿಗೆ ಶಾಂತಿ. ಎಲೆ ರಸೂಲ ಬಾಯಿಲ್ ಈ ಚಿಲಿಮಿ ತೆಗೆದುಕೋ. ಇದರೊಳಗೆ ಸುಂಬಳ ಖಾರ, ಕರಿದತ್ತಕ್ಕಿನ ಬೀಜ, ಹಾವಿನ ಬರಿ ಹಾಕಿ ಮ್ಯಾಲ ತಾಂಬರ ಬಂದು ಇಟ್ಟು ತೆಂಗಿನ ಗುಂಜಿ ಮಾಡಿ ಮ್ಯಾಲ ಬೆಂಕಿ ಹಚ್ಚಿತಾರಲ್ಲ. ಅವೆಲ್ಲ ವಿಷದಸ್ತಯಪ್ಪ, ಬ್ಯಾಡಪ್ಪ ಬ್ಯಾಡ. ಸಾರ್ಥಕ ಆತಲೇ ಮಕ್ಕಳೇ, ಸಾರ್ಥಕ ಆತು ನೀವು ನನ್ನ ಶಿಷ್ಯರಾಗೋದಕ್ಕೆ. ಸಾವನ್ನೇ ಗೆದ್ದು ಬಂದು ನಿಂತವ ನಾನು. ನನಗ ಸಾವಿನಂಜಿ ಕೇಳಕ್ ಹಚ್ಚಿರೇನೋ ನೀವು? ಇಲ್ಲ, ನಾನಿದು ಮಾಡಲೇಬೇಕು. ನಮ್ಮ ಅಪ್ಪ ಬಸವಣ್ಣ, ಕೊತ್ತಲ ಬಸವೇಶ ನನ್ನಲ್ಲಿರುವ ನಾನೆಂಬುದನ್ನು ಅಳಿಸಿ ಹಾಕಪ್ಪ, ಅಳಿಸಿ ಹಾಕು. ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿರಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಬಸವ, ಹೇ ಬಸವ. ಹೇಳಿದ ನೀತಿಯು ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದೇ ನಂಬಿದೆನಯ್ಯ, ಶಾಶ್ವತವೆಂದೇ. ಎಲ್ಲ ಸುಳ್ಳು, ಎಲ್ಲವೂ ಸುಳ್ಳು ತಿಳಿದೆನು ಇಂದು ನಾನು ಮಿಥ್ಯಾ, ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಬಸವ.
ಬಸವ ರಸುಲ सपनार शिवयोगी महाराज की सपनार शिवयोगी महाराज की सपनार शिवयोगी महाराज की सपनार शिवयोगी महाराज की सपनार शिवयोगी महाराज ಇದಂತಪ್ಪ ಬಾಯ್ ಈ ಬಂಗಾರ ತೆಗೆದುಕೋ ಇದನ್ನು ನಿನ್ನ ಮನೆಯಲ್ಲಿ ಒಯ್ದು ದೇವ್ರ ಜಗಲಿ ಮೇಲೆ ಇಡು ಇವತ್ತು ಎಲ್ಲರಿಗೆ ದಾಸೋಹ ಮಾಡು ನಮಸ್ತೆ ಬಾಯ್ ಬಾಬಾ ಇದು ಈ ಜಾಗದ ಪತ್ರಗಳು. ಏನು ಹೇಳಕತ್ತಿದೆ ಖಾದ್ರವ್ರೆ? ಈ ಕಾಗದ ಪತ್ರ ನನಗ ಹುಚ್ಚಪ್ಪ ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಬಂದು ನಿಂತವನ ನನಗೆ ಯಾಕೆ ಹಚ್ಚಿದೆ? ಮತ್ತು ಈ ಆಸ್ತಿ ಈ ಆಸೆ ನನಗೆ ಬೇಡ, ಅದೆಲ್ಲ ನಮ್ಮಪ್ಪಗೆ ಬೇಕು, ನಮ್ಮಪ್ಪ ಕೊಡು. ಆಯಿತು ಬಾಬಾ, ನೀವು ಹೇಳ್ದಂಗೆ ಕಬ್ಬಿಣದ ತೇರು ತಯಾರಾಗ್ಯದ, ಅದಕ್ಕೆ ಕಬ್ಬಿಣದ ಗಾಲಿನೂ ಕೂಡ್ಸೀವಿ, ಎಲ್ಲನೂ ತಯಾರಾಗ್ಯದ ಬಾಬಾ. ತಯಾರಾಗ್ಯದ, ತಯಾರಾತು, ಭಾಳ ಸಂತೋಷನು, ಭಾಳ ಸಂತೋಷ. ನೋಡು, ಈ ವರ್ಷದ ಜಾತ್ರೆ ಕಬ್ಬಿಣ ತೇರನ ಎಳಿಬೇಕು ನಾವು. ಅದು ಪೂರ್ವದಿಂದ ಪಶ್ಚಿಮಕ್ಕೆ ಎಳಿಬೇಕು, ಮತ್ತು ತೇರು ಎಳಿಲಕ್ಕೆ ಒಡ್ರಿಗೆ ಒಪ್ಪಿಸ್ಬೇಕು, ಆ ಮಿಣಿ ಮಾಡಲಿಕ್ಕೆ ಬಡಿಗೆಯವ್ರಿಗೆ ಒಪ್ಪಿಸ್ಬೇಕು, ಹೂವಿನ ಅಲಂಕಾರ ಮಾಡಲಿಕ್ಕೆ ಹೂಗಾರಿಗೆ ಒಪ್ಪಿಸ್ಬೇಕು, ಮತ್ತು ಕುಂಭ ತರಲಿಕ್ಕೆ ತಡಕಲವರ ಮನೆಗೆ ಒಪ್ಪಿಸ್ಬೇಕು. ಈ ಊರು ದೇವರ ಅಧಿದೇವರಾಗಿರ್ತ ಇರ್ಬದ್ದೇವರ ಗುಡಿಯಿಂದ ಕಳಸ ಅವರಾದವರ ಮನೆಯಿಂದ ತರಬೇಕು. ಮತ್ತು ಈ ಊರಿನ ಹಿರಿಯ ಸ್ವಾಮಿಗಳಾದಂಥ ಶಿವಶಂಕರವರ ಪಂಚಾಕ್ಷರಿ ಮಹಾಸ್ವಾಮಿಗಳು ಎಲ್ಲರನ್ನ ಜಾತ್ರೆ ಕರಿಬೇಕು. ಗೌಡರು ಕುಲಕರ್ಣರು ಭೇದ ಭಾವ, ಬಡವ ಬಲ್ಲದೆಂಬ ಭೇದ ಭಾವ ಮಾಡದೆ ಎಲ್ಲ ಜಾತಿ ಜನಾಂಗದವರನ್ನು ಆ ಜಾತ್ರೆಗೆ ನಾವು ಕರಿಬೇಕು. ಅದು ನಿನ್ನ ಕೆಲಸ. ಯಾಕಂದ್ರೆ ಹಿಂದೂ ಮುಸ್ಲಿಮ ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ ಜನಾಂಗದ ತೋಟ ಇದು ಅಂತ ತೋರಿಸುವ ಕೆಲಸ ನಿನ್ನದಾಗಬೇಕು. ಆಯಿತು ಬಾಬಾ, ತಾವು ಹೇಳ್ದಂಗೆ ಆಗಲಿ. ಬಾಬಾ, ಗವಿಯ ಕೆಲಸ ಪೂರ್ತಿಯಾಗಿದೆ. ನೀವು ಗವಿಯೊಳಗಿಂದ ಕಮಲಾವತಿ ನದಿಗೆ ಹೋಗಿ ಬರಲು ಸುರಂಗ ಮಾರ್ಗವೂ ಸಿದ್ಧವಾಗಿದೆ. ಗವಿ ಆತ? ಆಯಿತು ಬಾಬಾ, ಗವಿ ಆತ. ಮುಗಿದವು, ಹೊತ್ತು ಮುಳುಗುವ ಸಮಯ. ಏನಂತಿದ್ದೀರಿ ಬಾಬಾ? ನಡಿ ಹೋಗೋಣ. ದೇವಿ, ಆರೂಢರಾಗಿರುವ ಸಪ್ಪಣ್ಣಾರ್ಯ ಶಿವಯೋಗಿಗಳಿಗೆ ನಾವು ಮಾತು ಕೊಟ್ಟಂತೆ ನಮ್ಮ ಮಗ ಮಡಿವಾಳಯ್ಯನನ್ನು ಅವ್ರಿಗೆ ಒಪ್ಪಿಸಿ ಬರೋಣ. ನಡಿ. ಅದು ನಿಜ ರೀ, ಒಪ್ಪಿಸ್ಬೋದಾಗಿತ್ತು. ಆದ್ರೆ ನನ್ನ ಮಗನಿಗೆ ಮೈಯೆಲ್ಲ ಹುಷಾರಿಲ್ಲ ರೀ.
ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮಡಿವಾಳ ಹಿಂದೆ ಸಿದ್ದೇನೋ ಹುಟ್ಟಿದ್ದಾನೆ. ಮುದ್ದಾದ ಕಾಣುವ ಮಕ್ಕಳನ್ನು ಇನ್ನೂ ಸ್ವಲ್ಪ ಕೆಲವು ದಿವಸ ಇದ್ದು ಹೋಗ್ಲಿ ಬಿಡ್ರಿ. ಶಿವು, ಅವ್ರು ಕೇಳುವ ಮೊದಲೇ ನಾವೇ ಹೋಗಿ ಒಪ್ಪಿಸಿ ಬರೋಣ. ಕೊಟ್ಟ ಮಾತಿನಂತೆ ನಡಿಬೇಕು, ಅದುವೇ ಧರ್ಮ. ಎಲ್ಲದೇ ಧರ್ಮ, ಎಲ್ಲದ ಧರ್ಮ. 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿ ಜೀವಕ್ಕಿಂತ ಮಿಗಿಲಾಗಿ ಅವನನ್ನು ನೋಡ್ಕೊಂಡೇನ್ರಿ. ಅವನು ಕೊಟ್ಟು ಬರ್ಬೇಕಾದ್ರೆ ನನ್ನ ಹೊಟ್ಟೆಗೆ ಕರಳು ಕಿವುಚಿ ಬಂದಂಗ ಆಗ್ತದ್ರಿ. ಬೇಡ ರೀ, ಬೇಡ, ನಿಮ್ ಕಾಲೇ ಬೀಳ್ತೇನ್ರಿ, ಬೇಡ. ನೋಡು, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಘೋರ ಅಪರಾಧ. ಇವನು ಅವರು ಕೊಟ್ಟ ವರಪುತ್ರ. ನೋಡು, ಅವನು ಕೊಟ್ಟ ವರಪುತ್ರ. ತಡ ಮಾಡೋದು ಬೇಡ, ನಾವು ಹೋಗಿ ಒಪ್ಪಿಸಿ ಬರೋಣ. ನಡ್ರಿ ನಡ್ರಿ, ನಾನೇ ಅವ್ರ ಕಾಲೇ ಬಿದ್ದು ಕೇಳ್ತೀನಿ. ನನ್ನ ಮಗನ ನನ್ನ ಹುಡುಗಿ ಹಾಕಂತ ಅವ್ರಿಗೆ ನಾ ಬೇಡ್ಕೊತೀನಿ. ನಡ್ರಿ. ಶಿವು, ಒಂದೇ ಒಂದು ಸಾರಿ ನೀನು ಸಮಾಧಾನದಿಂದ ಯೋಚನೆ ಮಾಡಿ ನೋಡು, ನಾವು ಅವ್ರಿಗೆ ಏನು ಮಾತು ಕೊಟ್ಟಿವಿ ಅಂತ. ಅದಕ್ಕಾಗಿನ ಈಗ ನಮಗೆ 2 ಸಂತಾನ. ತಡ ಮಾಡೋದು ಬೇಡ ಶಿವು, ತಡ ಮಾಡೋದು ಬೇಡ. ನಾವ ಹೋಗಿ ಅಪ್ಪವ್ರಿಗೆ ಒಪ್ಪಿಸಿ ಬರೋಣ. ಏನಂತೀರಿ? ನಡಿ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ತಾತ ಬಾಬಾ ಅಂತ ಕರೆಯಕತ್ತಾನ. ನೀನು ಇಲ್ಲಿ ಎಷ್ಟು ದಿನ ಇರ್ತೀಯ ಅಂತ ಅನ್ನಕತ್ತಾನ. ನೋಡು, ಅಗೋ ತಾತ ಕರೆಯಕತ್ತಾನ. ನೋಡು. ಏನಾಯ್ತ್ರಿ? ಏನಾಯ್ತಪ್ಪ? ಏನಾಯ್ತು ಇವನಿಗೆ? ಯಾಕೆ ಹಿಂಗೆ ಮಾತಾಡಕತ್ತಾನ? ನೋಡು, ತಾತ ಕರೆಯಕತ್ತಾನ. ನೋಡು ಅಪ್ಪಾಜಿ, ತಾತ ಕರೆಯಕತ್ತಾನ ಅಲ್ಲಿ. ಎಲ್ಲೋ ಏನಿಲ್ಲ. ಹಾ ಶಿವು, ಯಾವಾಗ ನಮ್ಮ ಮಗನೇ ಹಿಂಗೆ ಮಾತಾಡ್ಲಕತ್ತಾನಂದ್ರ ಇನ್ನು ನಾವು ತಡ ಮಾಡೋದು ಬೇಡ. ಬೇಗ ಹೋಗಿ ಅಪ್ಪರಿಗೆ ಒಪ್ಪಿಸಿ ಬರೋಣ. ನಡಿ ನಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಂ, ಚಂದ್ರಸೇನವರೇ ಬರ್ರಿ, ಶಿವಮ್ಮನವರೇ ಬರ್ರಿ. ಹಾಂ, ನಮ್ಮ ಮಡಿವಾಳನ್ನು ಕರ್ಕೊಂಬಂದಿರಲ್ಲ? ಹೌದ್ರಪ್ಪ. ಬಾ ಮಗು, ಬಾ. ನಮ್ಮ ಕೊತ್ತಲ ಬಸವೇಶ್ವರನ ಮಾನಸ ಪುತ್ರ ನೀನು. ಬಾ, ಎಷ್ಟು ದೊಡ್ಡವಾಗಿದ್ದರೋ. ಯಪ್ಪ, ನಿಮ್ಮ ವಸ್ತುವನ್ನ ಇವತ್ತು ನಿಮ್ಮ ಉಡ್ಯಾಗ ಹಾಕಾಕ ತೊಗೊಂಬಂದಿನಪ್ಪ. ನಿಮ್ಮ ಉಡ್ಯಾಗ ಹಾಕಾಕ ತೊಗೊಂಬಂದಿನಿ. ಚಂದ್ರಸಯ್ಯ, ನನ್ನ ವಸ್ತು ಅಲ್ಲ ಅದು, ನಮ್ಮಪ್ಪ ಕೊತ್ತಲ ಬಸವೇಶ್ವರನ ವಸ್ತು. ಅಪ್ಪಾಜಿ, ತಾತನ ಮುಂದೆ ಭಜನೆಯಲ್ಲಿ ನೀವು ಹಾಡುವ ಪದ ಹಾಡಲೇ? ಹಾಡ ಮಗು, ಹಾಡು. ನೀನು ಹಾಡಾಕ ಬಂದವ, ನಿನ್ನ ಹಾಡು ಇಡೀ ಜಗತ್ತ ಕೇಳ್ತದ. ಹಾಡು. ಹಾಡಿದಂಗ ನಡಿಬೇಕು, ನಡೆದಂಗ ನುಡಿಬೇಕು. ಹಾಡು ಮಗು, ಹಾಡು ಹಾಡು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ನಮ್ಮ ಬಸವ ನುಡಿದನು. ಮಾಮಹಿಮೆ ಸಂಗಮನಾಥನ ಸೇವೆಗೈದನು. ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು, ನಮ್ಮ ಬಸವ ನುಡಿದನು. ಕೋಗಿಲ ಹಾಡಿತ್ ನೋಡ್ರು, ಕೋಗಿಲ ಹಾಡ್ತು. ಹಾಡಿದ ಮೇಲೆ ಹಚ್ಚ ಹಸಿರಾಗಿ ಕಾಣಕತ್ತಿತ್ತು ಎಲ್ಲ. ನಮ್ಮ ಕೊತ್ತಲ ಬಸವೇಶ್ವರನ ಮ್ಯಾಲ, ಗುಡಿ ಮ್ಯಾಲ ಶಿಖರಾಯಿ ಎಸೆದಂಗೆ ಆತು ಹಾಡು. ಎಂಥ ಹಾಡು, ಅದ್ಭುತವಾದ ಹಾಡು ಚಂದ್ರಸೇನವರೇ, ಅದ್ಭುತ ಹಾಡು. ಎಲ್ಲ ನಿಮ್ಮ ಆಶೀರ್ವಾದ ರೀ ಅಪ್ಪ. ನಾವು ಹ್ಯಾಂಗೆ ನಿಮಗೆ ಮಾತು ಕೊಟ್ಟಿವೋ ಹಂಗ ನಿಮ್ಮ ಕುಡಿಯನ್ನ ತಂದು ನಿಮ್ಮ ಉಡ್ಯಾಗ ಹಾಕಾಕತ್ತೀನ್ರಪ್ಪ. ನಿಮ್ಮ ಉಡ್ಯಾಗ ಹಾಕಾಕತ್ತೀನಿ. ಸಂತೋಷ ಸಂತೋಷ, ಅದಕ್ಕಂತಾರ ಮಾತು. ಯಪ್ಪ, ನಿಮ್ಮ ಕುಡಿ ನಿಮ್ಮ ಉಡೆಗೆ ಹಾಕಿ ನೀವಪ್ಪ. ಯಪ್ಪ ಯಪ್ಪ
9 ತಿಂಗಳು ಹೊತ್ತು ಹೆತ್ತು ಸಾಕಿ ಅವನ ದೊಡ್ಡವ್ರು ಮಾಡೀನಿ ಅಪ್ಪ, ದೊಡ್ಡವ್ರು ಮಾಡೀನಿ. ನಿಮ್ಮ ಹುಡುಗ ಹಾಕ್ಬೇಕಾದ್ರ ನನ್ನ ಕಳ್ಳು ಚುರ್ರಲ್ಲತ್ತದಪ್ಪ, ಚುರ್ರಲ್ಲತ್ತದ ಅಯ್ಯಪ್ಪ. ನಾವಲ್ಲಪ್ಪ, ನಾವಲ್ಲಪ್ಪ, ನಾವಲ್ಲ. ಶಿವು ಚಂದ್ರಸಯ್ಯ ಹೇಳಿ ಬಿಡು, ಹೇಳಿ ಆ ತಾಯಿ ಹೇಳಿ ಬಿಡು. ಅವಳ ಕಣ್ಣಲ್ಲಿರ್ತಕ್ಕಂಥ ಎಲ್ಲ ನೀರು ಹೊರಗೆ ಬರಲಿ, ಹೇಳಿ ಬಿಡು. ಶಿವು, ಇದೇನ್ ಮಾಡಕತ್ತಿ? ಇಲ್ಲಿ ತನಕ ನಾವೇನಂತ ಬಂದಿದ್ದೀವಿ, ಈಗ ನೀ ಏನ್ ಮಾಡಕತ್ತಿ? ಶಿವು, ಅವ್ರಿಗೆ ಏನ್ ಗೊತ್ತದ್ರಿ? ತಾಯಿ ಕರಳು, ಏನ್ ಗೊತ್ತದ ತಾಯಿ ಕರಳು? ಶಿವು, ಹೌದು ತಾಯಿ, ನನಗ ತಾಯಿ ಇಲ್ಲ, ತಂದೆನೇ ಇಲ್ಲ, ಬಂಧು ಬಳಗ ಯಾರು ಇಲ್ಲ ನನಗೆ. ನೀನು ಹೇಳೋ ಮಾತು ನಿಜನ? ತಾಯಿಯ ಕರುಳು ಎಂಥದ್ದು ಅಂತ ನನಗೆ ಕೂನ ಇಲ್ಲ ತಾಯಿ. ತಾಯಿಯ ಕರುಳು ಎಂಥದ್ದು ಅಂತ ನನಗೆ ಕೂನ ಇಲ್ಲ. ಅದು ನಿನ್ನಿಂದ ಗೊತ್ತಾತು, ಅದು ನಿನ್ನಿಂದ ಗೊತ್ತಾತಪ್ಪ, ಗೊತ್ತಾತು. ಶಿವು ನೋಡು, ಇನ್ನು ಮುಂದ ಮಾತು ಮುಂದುವರಿಸ್ಬೇಡ. ಅವರ ವಸ್ತುವನ್ನ ಅವ್ರ ಹುಡುಗಿ ಹಾಕು. ನನಗೆ ಗೊತ್ತು ಶಿವು, ನನಗೆ ಗೊತ್ತು ಹೆತ್ತ ತಾಯಿಯ ಕರುಳಿನ ನೋವು ಏನು ಅಂತ. 9 ತಿಂಗಳ ಹೊತ್ತು ಹೆತ್ತು ಅಡಿಗಡಿಗೆ ತುತ್ತ ನಿಟ್ಟು ಸಾಕಿ ಸಲಹಿದ ನನ್ನ ಮಗ ಇಂದು ನನ್ನಿಂದ ದೂರ ಆಗ್ತಾನಲ್ಲ ಅಂತ ದುಃಖಿಸೋದು ಸಹಜ. ಆದ್ರೆ ಇದ ಹಿಂದೆ ಮಕ್ಕಳಿಲ್ಲ ಅಂತ ಪರದಾಡುತ್ತಿರ್ಬೇಕಾದ್ರೆ ನಮಗ ನಮ್ಮಪ್ಪ ಸಪ್ಪನಾರ ಶಿವಯೋಗಿಗಳಿಂದ ನಮಗ ಸಂತಾನದ ಭಾಗ್ಯ ದೊರೆತಿತ್ತು. ಮರ್ತು ಬಿಟ್ಟಿಯಾ ಶಿವ? ಬೇಡ, ಇನ್ನು ಮುಂದ ಮಾತು ಮುಂದುವರಿಸ್ಬೇಡ. ಅಪ್ಪರಿಗೆ ನಾವು ಮಾತು ಕೊಟ್ಟಂಗ ಅವ್ರ ವಸ್ತುವನ್ನ ಅವ್ರ ಉಡಿಯಾಗ ಹಾಕು ಶಿವು, ಹಾಕು. ಗೊತ್ತಾತು ತಾಯಿ, ಗೊತ್ತಾತು. ತಾಯಿಯ ಕರಳು ಎಂಥದ್ದು ಅಂತ ತಿಳಿಸಿ ಹೇಳಿದೆ, ನೀವು ತಿಳಿಸಿ ಹೇಳಿದೆ, ಗೊತ್ತಾತು. ಹಂಗಂತ ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಅಂತ ಅಂತೀನೇ ನಾನು? ಅನ್ನಲ್ಲ ಮಗ, ನನ್ನ ವಸ್ತು ಅಲ್ಲ ಅದು. ನಮ್ಮ ಅಪ್ಪ ಕೊತ್ತಲ ಬಸವೇಶ್ವರನ ಮಗುವುದು, ಹೌದಾ? ಚನ್ನಬಸಯ್ಯ, ಶಿವಮ್ಮ, ಒಂದು ಮಾತು ನಿಮಗೆ ಹೇಳ್ತೀನಿ ನಾನು, ಗಮನ ಇಟ್ಟು ಕೇಳು. ಚನ್ನಬಸಯ್ಯ, ಕುಕ್ಕುಂದ್ಯಾಗ ನಿಮ್ಮ ಹಿರೇಮಠದಲ್ಲಿ ಎಷ್ಟೋ ಜನ ಆಗಿ ಹೋಗ್ಯಾರ, ಹೌದಿಲ್ಲ? ಹೌದ್ರಪ್ಪ. ನಿಮ್ಮಪ್ಪ ನಿಮ್ಮ ಮುತ್ತೇನು ಇಬ್ಬರೇ ಹೆಸರು ಖೂನಾವ ನಿನಗೆ. ಉಳಿದ್ರೆ ಎಷ್ಟು ಜನ ಆಗಿ ಹೋಗ್ಯಾರ ಅಂತ ಗೊತ್ತಾಗಿಲ್ಲ ನಿನಗೆ, ಯಾರ ಹೆಸರನ್ನೂ ಉಳಿದಿಲ್ಲ, ಹೌದಾ? ಹೌದಪ್ಪ. ಆದ್ರೆ ಮಡಿವಾಳಗ ನಮ್ಮಪ್ಪನ ಗುಡಿಯಾಗ ಬಿಟ್ರಿ ಅಂದ್ರೆ ಜಗದ ಮಗ ಆಗ್ತಾನವ, ಜಗದ ಮಗ ಆಗ್ತಾನ್ರು. ಜಗದ ಮಗನಾಗಿ ಹೆಸರು ತರ್ತಾನೆ. ಎಲ್ಲಿವರೆಗೆ ಕೊತ್ತಲ ಬಸವೇಶ್ವರ ಇರ್ತಾನೋ ಅಲ್ಲಿವರೆಗೆ ಮಡಿವಾಳನು ಇರ್ತಾನ, ಹೌದಾ? ಮಡಿವಾಳ ಎಲ್ಲಿವರೆಗೆ ಇರ್ತಾನೋ ಅವರ ಬೆನ್ನಿಗೆ ನಿಮ್ಮ ತಂದೆ ತಾಯಿ ಹೆಸರು ಶಾಶ್ವತವಾಗಿರ್ತದೆ. ಇದು ಬೇಕು ಅದು ಬೇಕು ಕುಕ್ಕುಂದಿದು, ಎರಡರಲ್ಲೂ ಒಂದು ಹೇಳ್ಬೇಕು ನನಗೆ ಈಗ ನೀವು. ಯಪ್ಪ, ಯಾವಾಗ ನಿಮ್ಮ ಮಾತಿನಿಂದ ಜಗ ಬೆಳಗುವ ಜ್ಯೋತಿ ಆಗ್ತಾನ ಅಂತ ನೀವು ನೋಡಿದ್ರಿ. ಜಗಜ್ಯೋತಿ ಆಗುವ ಭಾಗ್ಯ ಇನ್ಯಾರಿಗೆ ಸಿಕ್ಕಿತ್ತಪ್ಪ? ಇನ್ಯಾರಿಗೆ ಸಿಕ್ಕಿತ್ತು? ಅಂತ ಸತ್ಪುತ್ರನ ಹೆತ್ತ ತಂದೆ ತಾಯಿಗಳು ನಾವು ಅಂತ ಕೀರ್ತಿ ಬರ್ತದಂತ ನೀವು ಹೇಳಿದ ಮ್ಯಾಲ ನೀವು ನೋಡ್ದಿದ್ದು ಇವತ್ತಿಗೂ ಯಾವತ್ತಾದ್ರೂ ಸುಳ್ಳಾದೀತೇನಪ್ಪ? ಇಲ್ಲ ತಂದೆ, ಇಲ್ಲ. ನನಗ ನೀವು ಹೇಳಿದ ಭಾಗ್ಯನ ನನಗೆ ಬೇಕು, ನೀವು ಹೇಳಿದ ಭಾಗ್ಯನ ನನಗೆ ಬೇಕು ನನ್ನ ತಂದೆ. ಅಷ್ಟಾವರಣದಾಗ ಅರಳ್ತಾನ, ಪಂಚಾಚಾರದಾಗ ಪ್ರಜ್ವಲಿಸ್ತಾನ, ಶಟಸ್ಥಲದ ಸಿರಿಯಾಗಿ ಬೆಳಕಿನಾಗ ಬೆಳಗ್ತಾನ. ಹಾಂ, ಇಲ್ಲೇ ಬಿಟ್ಟು ಹೋಗೋದು ಬೇಡ ನೀವು. ಅವ ದೊಡ್ಡವನಾಗೋವರೆಗೂ ವಿದ್ಯಾಭ್ಯಾಸ ಸಲುವಾಗಿ ನೋಡ್ಕೋತಾ ನೀವು ಇಲ್ಲೇ ಇರಬೇಕು. ನೀವು ಒಪ್ಪಿಗೆ ತಾನೇ? ಆಯ್ತ್ರಪ್ಪ, ಆಯ್ತು, ಹೋಗಿ.
सपर्ण शिवयोगी महाराज की जय। 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 सपर्ण शिवयोगी महाराज ಅಪ್ಪ ತಂದೆ ಬಂದೆ ಅಪ್ಪ ಬಂದೆ ಅಪ್ಪ ಬಂದಮ್ಮ ಬಂದ ನಿನ್ನ ಭಕ್ತಿಗೆ ಸೋತು ಕೊನೆಗೆ ಬಂದಾಬಿಟ್ಟ ನಾನು ಬಂದಾಬಿಟ್ಟ ದಿನಮ್ಮ ಧನ್ಯಳಾದಪ್ಪ ಏನು ಬೇಕು ನಿನಗೀಗ ಧನ್ಯಳಾದಪ್ಪ ನಿನ್ನ ದರ್ಶನ ಭಾಗ್ಯ ನಂಗೆ ಸಿಕ್ಕಿತು ಮುಕ್ತಿ ಕೊಡಪ್ಪ ನನಗೆ ಮುಕ್ತಿ ಕೊಡು ತಂದೆ ಮುಕ್ತಿ ಕೊಡು ತಂದೆ ಕೊಡಪ್ಪ ತಂದೆ ಓಂ ನಮಃ ಶಿವಾಯ 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 ಅಲ್ಲೇಶಪ್ಪ ನಮ್ಮ ತಾಯಿಯ ಮುಂದಿನ ಕಾರ್ಯಕ್ರಮ ಪೂರ್ಣಗೊಳಿಸಿ ಬರಬೇಕು ನೋಡ್ರು ನೀವು ಆಯ್ತ್ರಪ್ಪ ಆಯ್ತ್ರಪ್ಪ ಅಪ್ಪರ ಶಿವಶಂಕರಪ್ಪರೇ ಪಂಚಾಕ್ಷರಿ ಮುತ್ತರೆ ಶಾಂತೂರ್ ಸ್ವಾಮಿಗಳೇ ಖಾದರ್ ಹುಸೇನ್ರೇ ಊರಿನ ಎಲ್ಲ ತಡಕಲ್ ಸಿದ್ದಪ್ಪನವರೇ ವೀರಭದ್ರಪ್ಪನವರೇ ಎಲ್ಲ ಗುರು ಹಿರಿಯರೇ ಎಲ್ಲರೂ ಬಡವ ಬಲ್ಲಿದ ಭೇದ ಭಾವ ಮಾಡದೆ ಜಾತಿ ಭೇದ ಮಾಡದೆ ಎಲ್ಲರೂ ಒಂದಾಗಿ ನಮ್ಮ ಅಪ್ಪನ ತೇರು ನಿನ್ನೆ ಎಳೆದ್ರಲ್ಲ ಭಾಳ ಸಂತೋಷ ಆಯ್ತು ನಮಗೆ ಭಾಳ ಸಂತೋಷ ಆಯ್ತು ನಮ್ಮ ಅಪ್ಪಗ ತೇರು ಎಳೆದಕ್ಕೆ ಭಾವೈಕ್ಯದ ಸಂಕೇತ ಆ ತೇರು ನಮ್ಮ ಅಪ್ಪಗೆ ಭಾಳ ಆನಂದ ಆಯ್ತು ಎಲ್ಲ ಜಾತಿ ಜನಾಂಗದವರು ಕೂಡಿ ಎಲ್ಲರೂ ಕೂಡಿ ತೇರು ಎಳೆದ್ರಲ್ಲ ಸರ್ವ ಜನರ ತೋಟ ಆಗಿತ್ತು ನಿನ್ನೆ ಅದನ್ನು ಮಾಡಿ ತೋರಿಸಿದ್ರಿ ನೀವೆಲ್ಲ ಸೇಡಮ್ದು ಇದು ನಮ್ಮ ಅಪ್ಪಗೆ ಭಾಳ ಆನಂದ ಆಗ್ಯದ ಎಲ್ಲರಿದ್ದೀರಿ ನನ್ನ ಮಗ ಬಡ್ಡಿ ಮಗ ರಸಲೇ ಕಾಣ್ಲಕತ್ತಿಲ್ಲಲ್ರು ರಸಲೇ ಕಾಣ್ಲತ್ತಿಲ್ಲಲ್ಲ ಏನಾತ್ರು ನಾನೆಲ್ಲ ಕಲಸ ಆಗಿದಪ್ಪ ನಂದು ಹೇಳೋ ಹೇಳೋ ಬಡ್ಡಿ ಮಗನ ಅವತ್ತ ಹೇಳಿದ್ನಲ್ಲೋ ನಿನಗ ಅವತ್ತ ಹೇಳಿದ್ದ ನೋಡು
ಹುಷಾರಾಗಿರು. ನಡೆದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಸರ್ವನಾಶ ಆಗ್ತದ ಅಂತ ಹೇಳಿದ್ನಲ್ಲೋ ನಿನಗೆ. ಹಂಗಾಗಿ ಹೋತಲ್ಲೋ. ಆಯ್ತು, ಆಗಿದ್ದು ಹೋತು. ಇದ ನಮ್ಮ ಅಪ್ಪನ ಗುಡಿ ಮುಂದೆ ಕುಂತು ಕಸ ಬಳಿತಾ ಇರು. ಜೀವನ ಸಾರ್ಥಕ ಮಾಡ್ಕೊ ಮಗನ, ಸಾರ್ಥಕ ಮಾಡ್ಕೊ. ಅಪ್ಪರೇ, ಶಿಂಕ್ಷರಪ್ಪರೇ, ಖಾದರ್ ಹುಸೇನ್ ರೀ, ಎಲ್ಲರಿಗೂ ಒಂದು ಮಾತು ಹೇಳಕತ್ತೀನಿ ನಾನು. ಇದೇ ಬರುವ ಶ್ರಾವಣ ಮಾಸದ ಭಾದ್ರಪದದ ಸಪ್ತಮಿ ದಿವಸ ನಾನು ಜೀವಂತ ಸಮಾಧಿ ಆಗಕತ್ತೀನಿ. ನಮ್ಮ ಗತಿ ಏನ್ರಪ್ಪ, ನಡು ನೀರಾಗ ಕೈ ಬಿಟ್ಟಂಗ ಆಯ್ತದ್ರಪ್ಪ. ನಮ್ ಗತಿ ಏನ್ರಪ್ಪ, ನಡು ನೀರಾಗ ಕೈ ಬಿಟ್ಟಂಗ ಆಯ್ತಲ್ರಪ್ಪ. ಮೊದಲೇ ಮಾತು ಕೊಟ್ಟಿರಿ, ನಾ ಹೋದ್ಮೇಲೆ ಬರ್ತೀನಿ ನೀವು ಅಂತೇಳಿ. ಮರಿಬೇಡ್ರಪ್ಪ, ಮರಿಬೇಡ್ರಿ ಯಪ್ಪ, ಕೈ ಬಿಡ್ಬೇಡ್ರಪ್ಪ ಯಪ್ಪ. ಮೊದಲು ನಮಗೆ ಕಳಿಸ್ರಿಯಪ್ಪ, ಆಮೇಲೆ ಬರ್ಯಪ್ಪ. ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವೇ ಆಗಿದ್ರಪ್ಪ. ನಮ್ಮನ್ನೆಲ್ಲ ಯಾರ ಕೈಲ ಕೊಟ್ಟು ಹೋಗ್ತೀರಪ್ಪ, ಯಾರ ಕೈಲ ಕೊಟ್ಟು ಹೋಗ್ತೀರ? ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವೇ ಆಗಿದ್ರಪ್ಪ. ಏನು ಹೇಳಕ್ಕೆ ಅಳುಬೇಡ್ರು, ಅಳುಬೇಡ್ರು, ಅಳುಬೇಡ. ಅಳುಬೇಡ್ರು, ಅಳುಬೇಡ್ರು. ನನ್ನ ಶಿಷ್ಯರಂತ ನಾನು ನಿಮಗೆ ಕರ್ಕೊಂಡು ಬಂದೀನಿ. ಅಪ್ಪ ಮರಿಬೇಡ್ರಿ, ನಾ ಹೋದ ಮೇಲೆ ನೀವು ಬರ್ತೀರಿ ಅಂತ ಮಾತು ಕೊಟ್ರಿ. ಮರಿಬೇಡ್ರಪ್ಪ, ಮರಿಬೇಡ. ನಮ್ ಕೈ ಬಿಡ್ಬೇಡ್ರಪ್ಪ. ಯಪ್ಪ, ಮೊದಲು ನಮಗ್ ಕಳಿಸ್ತೀರಂದಿರಪ್ಪ, ಆಮೇಲೆ ನೀವು ಬರ್ತೀರಂದಿರಪ್ಪ. ಜೀವನದಾಗ ಗುರುವಿಗೆ ಶಿಷ್ಯರಂದ್ರೆ ನಿಮ್ಮಂಥವ್ರು ಇರ್ಬೇಕು, ನಿಮ್ಮಂಥವ್ರು ಇರಬೇಕು. ಅದನ್ನು ನಾನು ಪಡ್ಕೊಂಡು ಬಂದಿದ್ದೆ ನೋಡ್ರು. ಎಲ್ಲವನ್ನು ತ್ಯಾಗ ಮಾಡಿ ನಾನು ಹಿಂದೆ ಬೆನ್ನು ಹತ್ತಿ ಬಂದೀನಿ. ಅಂದ ಮೇಲೆ ನಿಮ್ಮನ್ನ ಮತ್ತೊಬ್ಬರ ಕೈಯ ಕೊಟ್ಟು ಹೋಗ್ತೀನಿ ನಾನು. ಹೋಗಲ್ರು, ಹೋಗಲ್ಲ. ನಿಮಗೆ ಅವತ್ತ ಹೇಳಿದ್ನಲ್ರು, ನಿಮಗೆ ಹೋಗ್ರು 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 ಅಂತ ಹೇಳಿ ಹೋಗ್ರು ಅಂತ ಕೊನೆಗೆ ಹೇಳ್ತೀನ್ರು. ನೀವು ಹೋದ ಮರು ದಿವಸ ನಾನು ಬರ್ತೀನಿ ಅಂತ ಹೇಳಿದ್ನಲ್ರು. ಹೌದು, ನಿಜವಾಗಿ ಅದ ನಿಮ್ಮ ಮಾತು. ನನಗೆ ನಂಬಿ ನನ್ನ ಬೆನ್ನು ಹತ್ತಿ ಬಂದಿರಲ್ಲ ನೀವು. ಅದು ಹೆಂಗೆ ಮತ್ತೊಬ್ಬರ ಕೈಯಾಗ ಕೊಟ್ಟು ಹೋಗ್ತೀನಿ ನಾನು? ಹೆಂಗೆ ಕೊಟ್ಟು ಹೋಗ್ತೀನಿ ನಾನು? ಕರ್ಕೊಂಡು ಬಂದೀನಿ ಅಂದ ಮೇಲೆ ಅವತ್ತ ನಿಮಗೆ ಹೇಳಿದ್ ನಾನು, ಹೋಗ್ರು ಅಂತ ಕೊನೆಗೆ ಹೇಳ್ತೀನ್ರು. ನೀವು ಹೋದ ಮರು ದಿವಸ ನಾನು ಬರ್ತೀನಿ ಅಂತ ಹೇಳಿದ್ನಲ್ರು. ಅದ್ರಂಗ ಮಾಡ್ತೀನಿ ನಾನು, ಅದ್ರಂಗ ಮಾಡ್ತೀನಿ. ಹಾಂ, ತಯಾರಾಗ್ರಿ. ನಾಳೆಗೆ ನಿಮಗೆ ಕಳಿಸೇ ಹೋಗ್ತೀನಿ ನಾನು, ಕಳಿಸೇ ಹೋಗ್ತೀನಿ.
ಅಳಬೇಡ್ರಿ ತಾಯಿಂದಿರಿ, ಅಳಬೇಡ್ರಿ, ಯಾರು ಅಳಬೇಡ್ರಿ. ಅಪ್ಪರೇ ಕಣ್ಣಾಗ ನೀರ ನಿಮಗೆಲ್ಲ? ಅಪ್ಪರೇ ಕಣ್ಣಾಗ ನೀರು ಯಾಕೆ? ನಾನು ಹೋಗ್ತೀನಂತ ಕಣ್ಣಾಗ ನೀರು ಯಾಕೆ ಹಾಕ್ತೀರಿ ನೀವೆಲ್ಲ? ಈ ಜಗತ್ತದಾಗ ಇರು 84 ಲಕ್ಷ ಜೀವರಾಶಿ ಬರ್ತಾವ ಹೋತಾವ. ಅದು ಭಗವಂತನ ನೇಮ. ಯಾರೂ ಏನು ಮಾಡೋಕ್ಕಾಗಲ್ಲ, ಯಾರೂ ಏನು ಮಾಡ್ಲಿಕ್ಕಾಗಲ್ಲ. ಬಂದವ ಒಂದು ದಿವಸ ಹೋಗಬೇಕು, ಒಬ್ಬರು ಹಿಂದೆ ಒಬ್ಬರು ಮುಂದೆ ಹೋಗಬೇಕು. ಭಗವಂತ ಏನು ಮಾಡ್ಯಾನ, ಈ ಮಾಂಸದ ಮುದ್ದ್ಯಾಗ ಬರೋ ಕಾಲಕ್ಕೆ ಜೀವ ತುಂಬುತ್ತಾನ, ಹೋಗೋ ಕಾಲಕ್ಕೆ ಆ ಜೀವ ಎಳ್ಕೋತಾನೆ, ಮತ್ತು ಮುದ್ದೆ ಮಾಡಿ ಬಿಟ್ಟಾಕ್ತಾನೆ. ಬಂದು ಹೋಗು ಮಧ್ಯೆ ಏನಾದರೂ ಒಂದು ಸಾಧಿಸೋ ಅಂತ ಹೇಳ್ಯಾನವ. ತಿಳಿತು? ಏನಾದರೂ ಒಂದು ಸಾಧಿಸ್ಬೇಕು. ಸಾಧಿಸಿ ಹೋದಾಗ ಅದು ಮಾನವ ಜನ್ಮ ಅಂತಾರೆ. ಆ ಮಾನವ ಜನ್ಮಕ್ಕೆ ನಾವು ಬಂದೀವಿ ಅಂದ ಮೇಲೆ ಏನಾದರೂ ಒಂದು ಸಾಧಿಸಿ ಹೋಗ್ಬೇಕು. ಸಮಯ ಮೀರುತ್ತಂದ್ರೆ ಹೊಂಟೋಗಬೇಕು. ಅದಕ್ಕೆ ಭಗವಂತ ನನಗೆ ಭೂಮಿ ಮೇಲೆ ಕಳಿಸಿದ. ಹಿಂಗೆ ಕಣ್ಣಾಗ ನೀರು ಹಾಕೋತ ಕುಂತ್ರೆ ಹೆಂಗೆ? ನನ್ನಂಥ ಸಪ್ಪಣ್ಣ ಬರ್ತಾನ ಹೋತಾನ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನನ್ನ ಕೆಲಸ ಮುಗೀತು. ನಮ್ಮಪ್ಪ ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿನಿ ನಾನು. ಅಂದಮೇಲೆ ಸಂತೋಷವಾಗಿ ನಾನು ಹೋಗಲೇಬೇಕು, ಹೋಗ್ತೀನಿ. ಯಾರೂ ಚಿಂತೆ ಮಾಡೋದು ಬೇಡ. ಹೇಳು ಭೈರವ, ಹೇಳು. ನೀನು ನನ್ನ ಮಾನಸ ಪುತ್ರ, ಮಂತ್ರವಾದಿ ಭೈರವ. ನೀನು ಗರ್ಜಿಸದೇ ಇದ್ದರೆ ಸಪ್ಪಣ್ಣ ಇರ್ತೇ ಇರಲಿಲ್ಲ, ಅವನ ಹೆಸರು ಬರ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನೀನು. ಆದರೆ ಕೊನೆಗೆ ಒಂದು ದಿವಸ ಭಗವಂತನೇ ನಂಬಿದೆಯಲ್ಲ, ಅದಕ್ಕೆ ಮುಂದಿನ ಜನ್ಮದಾಗ ಇಲ್ಲ ನಮ್ಮಪ್ಪನ ಅಂಗಳದಾಗ ಕೂಲಿ ಕೆಲಸ ಮಾಡ್ತಾಯಿರೋ, ಕೂಲಿ ಕೆಲಸ ಮಾಡ್ತಾಯಿ. ಹಾಂ ಅಪ್ಪರೇ, ಗೌಡ್ರಿ, ಕುಲ್ಕಣ್ಣರೇ, ಹಿರಂತಪ್ಪ, ಸಿದ್ದಪ್ಪ, ವೀರಭದ್ರಪ್ಪ, ಎಲ್ಲರಿಗೆ ಕೊನೆಗೆ ಒಂದು ಸಲ ಹೋಗ್ತೀನಿ ಅಂತ ಹೇಳ್ತೀನಿ. ಎಲ್ಲರೂ ದಾರಿ ಬಿಡ್ರಿ ನನಗೆ ಹೋಗ್ಲಕ್ಕ, ಗವಿ ಕಡೆ ಹೋಗ್ಲಕ್ಕ ಅಪ್ಪಣೆ ಕೊಡ್ರಿ ಎಲ್ಲರೂ. सपन्ना ऋषि योगी महाराज की, 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 सपन्ना ऋषि योगी महाराज की. ಮಲ್ಲೇಶಪ್ಪ, ಶಿವಲಿಂಗಪ್ಪ, ಸಂಗಣ ಬಸಪ್ಪ, ದುಃಖ ಮಾಡೋದು ಬೇಡ. ಇದು ನಿಮ್ಮನ್ನು ಎಲ್ಲವನ್ನು ಬಿಡಿಸಿ ನಾನು ಕರ್ಕೊಂಡು ಬಂದೆ.
ಕರ್ಕೊಂಡು ಬಂದು ನಿಮ್ಮನ್ನು ನನ್ನ ಶಿಷ್ಯನಾಗಿ ಮಾಡಿಕೊಂಡ. ಇದು ನಮ್ಮಪ್ಪ ಕೊತ್ತಲ ಬಸವೇಶ್ವರ ಮಾಡಿದ ನಾಟಕ ರಂಗ ಇದು. ಆ ನಾಟಕದಾಗ ನಾನು ಗುರುವಿನ ಪಾತ್ರನೋ, ನೀವು ಶಿಷ್ಯರ ಪಾತ್ರ ಆಗಿದ್ದೀರಿ. ಆದ್ರೆ ಭಗವಂತ ಏನು ಹೇಳಕತ್ತ ನೀಗೆ ಗೊತ್ತಾ? ನಾಟಕ ಮುಗ್ದು ಹೋತ್ರು, ನಿಮ್ಮದು ಮುಗ್ದು ಹೋತು ಅಂತ ಹೇಳಕ್ಕೆ ಹತ್ಯಾನ. ಅದಕ್ಕೆ ನೀವು ನಾನು ಹೇಳಿದಂಗನ ಕೂಡ್ಬೇಕು. ಈಗೇನು ಈ ಕ್ಷಣದಾಗ ನಾನು ಗುರು ಅಲ್ಲ, ನೀವು ಶಿಷ್ಯರ ತಿಳಿತ. ನಾನು ಹೇಳಿದಂಗ ಶಿವಮಂತ್ರ ಹೇಳಿದಾಗ ಲೀನ್ ಆಗಬೇಕು ಮಕ್ಕಳ. ನೀವು ಬಾಹ್ಯದಾಗ ಎಲ್ಲವನ್ನು ಮರೆತಿರ್ಬೇಕು. ನೀವು ಅಳು ಕಣ್ಣೀರು ಎಲ್ಲವನ್ನು ತ್ಯಾಗ ಮಾಡಿ ನಮ ಶಿವ ಎಂಬ ಶಬ್ದದಲ್ಲಿ ಲೀನ್ ಆಗಬೇಕು. ಅಂದಾಗ ಭಗವಂತನ ಪಾದ ಶಾಶ್ವತ ಆಗ್ತದ ನಿಮಗೆ. ನಾನು ಹೇಳಿದಂಗೆ ಶಿವಮಂತ್ರ ಹೇಳ್ತೀನಿ, ಹಾಂ, ಅದರಂಗ ನೀವು ಅನ್ಬೇಕು. ಅಂದಾಗ ಭಗವಂತನ ಪಾದ ಸಿಗ್ತದ್ರ ನಿಮಗೆ, ಭಗವಂತನ ಪಾದ ಸಿಗ್ತದ. ಹಾಂ, ಮಲ್ಲೇಶಪ್ಪ ಬಾಯ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅಪ್ಪಣ್ಣಾರ್ಯ ಮಹಾರಾಜ್ ಅಪ್ಪಣ್ಣಾರ್ಯ ಮಹಾರಾಜ್ ಭಕ್ತಲ ಏನ್ರಪ್ಪ ನಿಮ್ಮ ಕಣ್ಣಾಗ ನೀರ? ಹಂಗಪ್ಪ, ಹಿರಿಯರಾಗಿ ನೀವು ಕಣ್ಣ ನೀರು ತೆಗೆದ್ರೆ ಹೆಂಗ? ಪಂಚಾಕ್ಷರನೇ. ಇದು ದುಃಖದ ಸಮಯ ಅಲ್ಲ, ಸಂತೋಷ ಪಡ್ರು, ಸಂತೋಷ ಪಡ್ರಪ್ಪ. ಸಂತೋಷ ಪಡುವ ಕಾಲ ಇದು. ಅಪ್ಪರೇ, ನಿಮಗೆ ಗೊತ್ತ ಅಲ್ಲ, ಜೀವನ ಶಾಶ್ವತ ಅಲ್ಲ, ಎಲ್ಲರೂ ಒಂದು ದಿವಸ ಹೋಗೋದ. ನಾನು ಹೋಗ್ತೀನಿ, ನಾಳೆ ನೀವು ಬರ್ತೀನಿ, ದುಃಖ ಮಾಡಬೇಡ್ರಪ್ಪ. ಆದ್ರೆ ಒಂದು ಮಾತು ಅಪ್ಪರೇ, ಏನಂತ ಕೆಲವು ದಿನದಾಗ ನಮ್ಮ ಮಡಿವಾಳ ಬರ್ತಾನೆ. ಮಡಿವಾಳಗ ಸಹಕಾರ ಕೊಟ್ರಿ ಎಲ್ಲರೂ, ಶಾಂತಿ ಸ್ವಾಮಿಗಳು. ಆಗಾಗ ಗೌರ್ಮೆಂಟ್ ಬಂದು ನಮ್ಮ ಮಡಿವಾಳಗ ರೇಕು ತೇಕು ಮಾಡ್ರಿ. ಅವ ಯಾಕಂದ್ರೆ ಇನ್ನ ಸಣ್ಣ ಹುಡುಗ ಅದನ, ಅವನಿಗೆ ನೋಡ್ಕೊಡ್ರಿ. ನಾನು ನೀವು ನಿಮ್ಗೆ ಬಿಟ್ಟು ಹೋಗ್ತೀನಿ ತಿಳ್ಕೊಂಡ್ರೆ ಇಲ್ಲ ಇಲ್ಲ, ನಾನು ಅದಕ್ಕೆ ನೀವು ಬಿಟ್ಟು ಹೋಗೋದೇ ಬೇಡ ಅಂತ ತಿಳ್ಕೊಂಡು ಜೀವಂತ ಸಮಾಧಿ ಹಾಕಾಗ್ತಿದ್ರು. ನಾನು ಯಾವಾಗಲೂ ಸದಾ ನಿಮ್ಮ ಮನಸ್ಸಿನಾಗಿರ್ತೀನಿ, ನೆನೆದವರ ಮನಸ್ಸಿನಾಗಿ ನಾನು ಇರ್ತೀನಿ. ಒಂದು ಮಾತು ಅಪ್ಪರಿ, ಸದಾ ನಮ್ಮ ಅಪ್ಪನ ಗುಡಿಯಾಗ ನಂದಾದೀಪ ಇರ್ಬೇಕು, ಮತ್ತು ಗವಿಯಲ್ಲಿ ಕೂಡ ನಂದಾದೀಪ ಇರ್ಬೇಕು. ಹಂಗೆ ನಡ್ಕೋಬೇಕು. ಇನ್ನು ವರ್ಷ ಶ್ರಾವಣದಾಗ 63 ಪುರಾತನ ಶಿವಶರಣರ ಭಜನೆ ಮಾಡ್ಬೇಕು. ಇದು ನನ್ನ ಮಾತು. ಅದು ನೀವೆಲ್ಲ ಸೇಡಂಬರ್ ನಡೆಸ್ತಿರ್ಬೇಕು. ಸೇಡಮಲ್ ಜನ ಮತ್ತು ಸುತ್ತಮುತ್ತಲಿನ ಎಲ್ಲ ನನ್ನ ಬಂಧು ಬಳಗದವರೆಲ್ಲರೂ ನನ್ನನ್ನು ಮಗನಂಗೆ ಕಂಡೀರಿ. ಭಗವಂತನ ನೇಮ ಅದ, ಜಗತ್ತಿನ ನೇಮ ಅದ, ಹೋಗಬೇಕು. ಹುಟ್ಟಿ ಬಂದಿ ಒಂದ ಮೇಲೆ ನಾನು ಹೇಳಿದಂಥ ಮಾತುಗಳನ್ನು ನಡೆಸ್ಕೊಡ್ರು ನೀವು ಸದಾ. ಯಾವಾಗಲೂ ನೆನೆದವರ ಮನದಲ್ಲಿ ನಾನು ಸದಾ ಇಲ್ಲೇ ಇರ್ತೀನಿ. ನಿಮ್ಮ ನೆನೆದು ಕರೆದವರ ಮನದಲ್ಲಿ ನಾನು ಹೃದಯ ಬರ್ತೀನಿ. ನಿಮ್ಮ ಕಷ್ಟ ದುಃಖಗಳನ್ನು ದೂರ ಮಾಡಾಕ ನಾನು ಯಾವಾಗಲೂ ಇಲ್ಲೇ ಇರ್ತೀನಪ್ಪ, ಯಾವಾಗಲೂ ಇಲ್ಲೇ ಇರ್ತೀನೋ. ಯಾರು ನಿಮ್ಮ ಸೇಡಂಕ್ಕೆ ಬರಾಗ, ಈ ಭಾಗಕ್ಕೆ ಬರಾಗ ನಾನು ದಿಗಂಬರಾಗ ಬಂದೆ, ದಿಗಂಬರಾಗಿನೇ ಹೋಗ್ತೀನಿ ನಾನು. ದಿಗಂಬರಾಗಿ ಬಂದೀನಿ, ದಿಗಂಬರಾಗಿನೇ ಹೋಗ್ತೀನಿ ನಾನು. ದಿಗಂಬರಾಗಿ
ಬಂದವ ನಾನು ದಿಗಂಬರಾಗಿ ಹೋಗ್ತೀನಿ. ಕೂಡ್ರಪ್ಪ. ಎಲ್ಲರೂ ಬಂದಿರಲ್ಲ, ಪಾಠ ಶುರು ಮಾಡಮ್ಮ. ಶ್ಲೋಕ ಹೇಳ್ರಿ. ಅದ್ವಿಷ್ಟ ಸರ್ವಭೂತಾನ ಮೈತ್ರಾ ಕರುಣ ಏಕವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಶಮೇ ಸಂತೋಷ್ಣ ಸತತಂ ಯೋಗಿ ಯದಾತ್ಮ ದೃಢ ನಿಶ್ಚಯ ಯೋ ನ ಭಕ್ತಮೇ ಪ್ರಿಯ ಅನಾಪೇಕ್ಷ. ಇದು ದಾಸೋಭವನ. ಮೊದಲಿಗೆ ಸಪ್ಪಣ್ಣಾರ್ ಶಿವಗಳ ಹೆಸರ ಮೇಲೆ ಪ್ರಾರಂಭ ಮಾಡಿದ್ವಿ. ಪುಟ್ಟದಾದಂಥ ದಾಸೋಭವನ ಇತ್ತು. ನೀಲಕಂಠಪ್ಪ ಅಲ್ಚೇರಿಯನವರು ಕಟ್ಟಿಸಿಕೊಟ್ರ ದಾಸೋಭವನ. ಇವತ್ತು ಮಕ್ಕಳಿಗೆ ಉಚಿತ ದಾಸೋಹ ನಡೀತದೆ. ಏನಪ್ಪ ಏನು ಕಟ್ಟಣೆ ಮಾಡಕತ್ರೆ? ರೂಮ? ಹಾಂ, ಹಳೆ ಬಾಲ್ ಭಾರತಿ ಆಫೀಸ್ ಬೆಚ್ಚಿ ಕಟ್ಟಕತ್ತೀರಿ. ಹಾಂ ಹಾಂ, ಒಳ್ಳೆಯದಾಗಲಿ.
ಸತ್ಯ ಶುದ್ಧ ಕಾಯಕವ ತೋರಿ ಭಕ್ತಿಯ ಭಾವ ಚಿಮ್ಮಿ ಭಕ್ತರನ್ನು ಬಿಟ್ಟು ಹೊಂಟೆಯ ಸಪ್ಪಣ್ಣ ಭೇದವ ತೊಲಗಿಸಿ ಸಮತಾ ಭಾವವ ಮೂಡಿಸಿ ಹೊಂಟೆಯ ಸಪ್ಪಣ್ಣ ಹೇ ಸಪ್ಪಣ್ಣ ನೀನೇ ನಮ್ಮ ಬೆಳಕು ನೀನೇ ನಮ್ಮ ನಂಬಿಕೆ ಸಪ್ಪಣ್ಣ ಹೊಂಟೆಯ ಸಪ್ಪಣ್ಣ ನಿನ್ನ ಬಾಡಿಗೆ ಬಿಟ್ಟು ಹೋದ ದಾರಿ ಅರೆ ಕತ್ತಲಲ್ಲಿ ನಿಂತಿದೆ ಜಗದಾರಿ ಹಗಲಿಗೊಂದು ಕತ್ತಲು ಹೊಡೆಯುತ್ತಿದೆ ಸಪ್ಪಣ್ಣ ಜೀವದ ಜ್ಯೋತಿಗೆ ನೀನು ಹಾಸಿದ ಹೃದಯದ ಹಸಿರು ಬೆಳಕಿಗೆ ಹೊಂಟೆಯ ಸಪ್ಪಣ್ಣ ಹೇ ಸಪ್ಪಣ್ಣ ನೀನೇ ನಮ್ಮ ಬೆಳಕು ದಿಗಂಬರಾಗಿ ಬಂದವ ನಾನು ದಿಗಂಬರಾಗಿ ಹೋಗ್ತೀನಿ ಸಪ್ಪಣ್ಣ